ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ಇಷ್ಟಪತ್ತೆ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತು ಅಂತಂದರೆ, ನೋಡಿ, ನಿಮ್ಮಲ್ಲಿ ಒಂದು ಅಗಾಧವಾದಂಥ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹೊರಗಡೆ ತಗೊಳ್ಳಿ. ಅದರಿಂದ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಅದೇನು ಪ್ರತಿಭೆ ಅಂತಂದರೆ, ನೋಡಿ, ಒಂದು ವ್ಯಾಪಾರ ಮಾಡಬೇಕು ಅಂತ ಚಿಕ್ಕದಾಗಿ ಪ್ರಾರಂಭ ಮಾಡಿ. ಆಗಸ್ಟ್ ತಿಂಗಳಲ್ಲಿ ಕೋಟಿಗಟ್ಟಲೆ ನೀವು ನೆನೆಸ್ಕೋತೀರ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನಿಮ್ಮ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ನೀವು ಒಂದು ಟೈಲರಿಂಗ್ ಮಾಡ್ತಾಯಿತ್ತು, ನೀವು ಟೈಲರಿಂಗ್ ಕಲ್ತಿದ್ರೆ ನೀವು ಟೈಲರಿಂಗ್ಗೆ ನೀವು ಒಂದು ಬಿಸ್ನೆಸ್ ಮಾಡಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ, ಗೊತ್ತಲ್ಲ. ಈ ಥರ ಒಂದು ಅದ್ಭುತವಾದಂಥ ಒಂದು ಅವಕಾಶ ಇದೆ, ಮತ್ತು ಸಕ್ಸಸ್ ಆಗುತ್ತೆ. ನೀವು ಮರೆಯದೆ ನಿಮ್ಮ ಟ್ಯಾಲೆಂಟ್ ಉಪಯೋಗಿಸ್ಕೊಂಡು ನೀವು ದುಡ್ಡನ್ನು ಸಂಪಾದನೆ ಮಾಡಿ ಕೋಟ್ಯಾಧಿಪತಿಗಳು ಆಗಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಂತಂದರೆ, ಆಗಸ್ಟ್ ಮೊದಲ 7 ದಿನ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಏನಂತಂದರೆ, ಈ ನಿರಾಸೆ ಜಾಸ್ತಿ ಆಗ್ತಾ ಬರುತ್ತೆ. ಕಷ್ಟಪಟ್ಟು ಮಾಡ್ತಿರೋ ಪ್ರತಿಫಲ ಅನ್ನೋಂಥದ್ದು ಸಿಗೋದಿಲ್ಲ. ಅವರು ಏನು ಮಾಡಬೇಕು ಅಂತಂದರೆ, ಪ್ರಾರಂಭದಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಇಟ್ಕೊಬಿಟ್ಟಿರ್ತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಭಜನೆಯನ್ನು ಕೇಳಿ ಅಥವಾ ಹೇಳಿ. ಯಾವುದಂತ ದೇವಸ್ಥಾನದಲ್ಲ ಕೇಳ್ತಾ ಇರ್ತಾರೆ, ಪ್ರತಿ ಮಂಗಳವಾರ ಹೋಗಿ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ದೋಷಗಳೆಲ್ಲ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದಂಥ ಒಂದು ಚಮತ್ಕಾರಿ ಒಂದು ವಿಚಾರ ನೀವು ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಭಾಳಷ್ಟು ಇನ್ನೊಂದು ಏನಂತಂದರೆ, ನಿಮಗೆ ತೊಂದರೆ ಕೊಡುವಂತಹ ಒಂದು ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಇಬ್ಬರು ಇದ್ದಾರೆ, ಇದ್ರ ಜೊತೆಗೆ ಇನ್ನೂ 4 ಜನ ಜಾಸ್ತಿ ಆಗ್ತಾರೆ. ಇವ್ರುಗಳೇ ಹೇಳಿಕೊಟ್ಟು ನಿಮ್ಮ ತೊಂದರೆ ಕೊಡುವಂಥವ್ರೆ ಇನ್ನೊಂದು 4 ಜನ ಸೇರಿಸ್ಕೊಂಡು ನಿಮ್ಗೆ ಇನ್ನಷ್ಟು ಹೆಚ್ಚು ತೊಂದರೆ ಕೊಡೋಣ ಮಾಡ್ತಾರೆ. ಅದೇ ಒಂದು ಅದ್ಭುತವಾದಂಥ ಅವಕಾಶಗಳು ಬರುತ್ತೆ. ಇನ್ನೊಂದು ಆಗಸ್ಟ್ ತಿಂಗಳಲ್ಲಿ ಆಶ್ಚರ್ಯಕಾರಿಯಾದಂತಹ ಒಂದು ಘಟನೆ ನಡೆಯುತ್ತೆ. ಅದನ್ನು ನೋಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಅದರ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗಂಡ ಹೆಂಡತಿ ಜಗಳ ಆಗುತ್ತೆ, ಅದು ಎಲ್ಲಿವರೆಗೂ ಮುಟ್ಟುತ್ತೆ ಅಂತಂದರೆ ಡೈವರ್ಸ್ ಆಗುವ ಮಟ್ಟಿಗೂ ಹೋಗುತ್ತೆ. ತುಂಬ ಎಚ್ಚರಿಕೆಯಿಂದ ಇರಿ, ಅಲ್ಲ. ಕೆಲವೊಂದಾರು ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಗುಟ್ಟಾಗಿಡಿ. ನೀವು ಗುಟ್ಟನ್ನು ರೆಟ್ಟು ಮಾಡ್ತು ಅಂತಂದರೆ ನೀವು ಸಮಸ್ಯೆಗೆ ಸಿಕ್ಕಾಕೋದು ಅಂತಲೇ ಯಾರಿಗೂ ಕೂಡ ಹೇಳಬಾರ್ದು. ಹೇಳ್ತು ಅಂತಂದರೆ ಮುಗೀತು ಕತೆ. ತುಂಬ ಮತ್ತು ಅನಿರೀಕ್ಷಿತವಾದಂಥ ಘಟನೆಗಳು ನಡೀತಾ ಹೋಗುತ್ತೆ. ಅದೆಲ್ಲ ಈ ಒಂದು ತಿಂಗಳಲ್ಲಿ ಪ್ರಾರಂಭದಲ್ಲಿ ಒಂದು 10ನೇ ತಾರೀಕು ಮೇಲೆ ಏನೇನೋ ನಡೆಯುತ್ತೆ, ವಿಚಿತ್ರವಾದಂಥದ್ದು ಘಟನೆಗಳು ನಡೆಯುತ್ತೆ. ಏನಾಗುತ್ತೆ ತಿಂಗಳು ಕೊನೆಯಲ್ಲಿ ನೋಡಿ, ಅಯ್ಯೋ ಹಿಂಗೆಲ್ಲ ಆಯ್ತಾ ಅಂತ ಒಂದು ನಡೆಯುತ್ತೆ. ಜೊತೆಗೆ ದಾಂಪತ್ಯದಲ್ಲಿ ತುಂಬ ಬಿರುಕು ಮೂಡುತ್ತೆ. ಮತ್ತು ಈ ಲವರ್ಸ್ಗಳು ಏನಿರ್ತಾರೆ ಅವ್ರಿಗೂ ಕೂಡ ಜಗಳಗಳು ಮನಸ್ತಾಪಗಳು ಉಂಟಾಗ್ತಾ ಬರುತ್ತೆ, ಗೊತ್ತಲ್ಲ. ತುಂಬ ಕೇರ್ಫುಲ್ ಆಗಿರಿ. ಜೊತೆಗೆ ಏನಂತಂದರೆ, ಹೊಸ ಜವಾಬ್ದಾರಿ ಸಿಗ್ತಾ ಬರುತ್ತೆ. ಆ ಜವಾಬ್ದಾರಿ ಅಂತಂದರೆ ನಿಮ್ಮ ಒಂದು ಒಳ್ಳೆ ಉನ್ನತವಾದಂಥ ಒಂದು ಮಟ್ಟದ ಒಂದು ಇದನ್ನು ಕರೋಣ ಪ್ರಮೋಷನ್ ಸಿಗುವಂಥದ್ದು. ಇದೆಲ್ಲ ಹಣಕಾಸಿನ ವಿಚಾರದಲ್ಲಿ ಉಳಿತಾಯವನ್ನು ಮಾಡ್ತೀರಾ. ನೋಡಿ, ಭಾಳಷ್ಟು ಜನಕ್ಕೆ ಗುರುಗಳೇ ದುಡ್ಡು ತುಂಬ ಪ್ರಾಬ್ಲಮ್ ಆಗ್ತದೆ. ಬರಬೇಕಾದ್ರೆ ದುಡ್ಡು ಬರ್ತಾಯಿಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿದೆ ಗುರುಗಳೇ. ದುಡ್ಡು ನೀರು ಥರ ಖರ್ಚಾಗ್ತದೆ ಗುರುಗಳೇ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಕರ್ಮ ಕಳೆದಿದೆ, ಖಂಡಿತವಾಗ್ಲೂ ಕೂಡ ತಗೊಳ್ಳಿ. ಇದೇ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ದಿನ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ನಿಮ್ಮ ಎಲ್ಲ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ಗೊತ್ತಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇರಬೇಕು. ಅಷ್ಟಲಕ್ಷ್ಮಿ ಅಂತಂದರೆ ಶಕ್ತಿ, ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ವೃದ್ಧಿ. ಬರೀ ವೃದ್ಧಿ ಅಲ್ಲ, ಅಭಿವೃದ್ಧಿ. ಹಣಕಾಸಿನ ಸಮಸ್ಯೆಗೆ ಪ್ರಾಬ್ಲಮ್ಮೇ ಇರೋದಿಲ್ಲ. ಯಾವುದೇ ಇಷ್ಟೇ ಸಮಸ್ಯೆ ಬಂತು ಅಂದರೂ ಕೂಡ ಅದು ಯಾವುದೋ ರೀತಿಯ ದುಡ್ಡು ಬಂದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಸುಮಾರು ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ.
ನೀವು ಕೂಡ ಆಗ್ತೀರಾ ಅಷ್ಟಲಕ್ಷ್ಮಿ ಅಂತ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಅವರೇ ಕಾಳ ಮೇಲೆ ಅದನ್ನಿಟ್ಟು ಪೂಜೆ ಮಾಡಿತು ಅಂತಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಮತ್ತು ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಅದು ವಿಶೇಷವಾದ ಗಿಡಮೂಲಿಕೆಗಳಿಂದ ಕೂಡಿರುತ್ತೆ. ಸಾಕ್ಷಾತ್ ಲಕ್ಷ್ಮಿ ಆಹ್ವಾನ ಹೇಗಿದ್ದಾಳೆ ಇದರಲ್ಲಿ, ಹೆಂಗೆ ಅಂತಂದರೆ ಒಂದೊಂದು ಈ ಲಕ್ಷ್ಮಿ ಎಲ್ಲಿರ್ತಾಳೆ ಅಂತಂದರೆ ಅವರೇಕಾಳು, ಶುಕ್ರ. ಈ ಲಕ್ಷ್ಮಿ ಎಲ್ಲಿರ್ತಾಳೆ ಅಂತಂದರೆ ಕವಡೆಯಲ್ಲಿ, ಲಕ್ಷ್ಮಿ ಎಲ್ಲಿರ್ತಾಳೆ ಅಂದರೆ ಚಿನ್ನದಲ್ಲಿ, ಗೊತ್ತಿತ್ತಲ್ಲ. ಅದೇ ರೀತಿ ಲಕ್ಷ್ಮಿ ಎಲ್ಲಿರ್ತಾಳೆ ಅಂತಂದರೆ ಬಿಳಿ, ಗೊತ್ತಲ್ಲ, ಯಾಕಂದ್ರೆ ಚಂದ್ರನ ಸಹೋದರಿ. ಹಾಗಾಗಿ ಲಕ್ಷ್ಮಿ ಎಲ್ಲಿರ್ತಾಳೆ ಅಂತಂದರೆ ಶಂಕು ಚಕ್ರದಲ್ಲೂ ಕೂಡ ಇರ್ತಾಳೆ. ಈ ರೀತಿ ಕೆಲವೊಂದಾರು ಗಿಡಮೂಲಿಕೆಗಳು ಕೂಡ ಇದ್ದಾವೆ, ಸುಮಾರು ಎಲ್ಲ ಗಿಡಮೂಲಿಕೆಗಳನ್ನ ತಂದು ಕುಟ್ಟಿ ಪುಡಿ ಮಾಡಿ ಅರ್ಧ ಒಣಗಿಸಿ ಭಸ್ಮ ಮಾಡಿ ಅದು ಒಳಗಡೆ ಹಾಕಿರ್ತೀವಿ. ಅದು ಇಟ್ಬಿಡ್ತು ಅಂದರೆ ನಿಮ್ಮ ಪ್ರಾಬ್ಲಮ್ಸ್. ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಅದೊಂದು ಅದ್ಭುತವಾದಂಥ ಒಂದು ವಿಚಾರ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾದಂಥ ಸಂಚಿಕೆಗಳು ಕೂಡ ನಾನು ಆಗ್ತಾ ಹೋಗ್ತೀನಿ. ಅದನ್ನು ನೋಡಿ ಸುಮಾರು ತಂತ್ರಗಳನ್ನು ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಜೊತೆಗೆ ಉದ್ಯೋಗಸ್ಥರಲ್ಲಿ ಏನಾಗುತ್ತೆ, ಉದ್ಯೋಗ ಕಳ್ಕೊಳ್ಳೋವಂಥ ಒಂದು ಚಾನ್ಸಸ್ ಇದೆ. ಇಮ್ಮಿಡಿಯೇಟಾಗಿ ಹೇಳ್ದೆ ಕೇಳ್ದೆ ಕಿತ್ತು ಬಿಸಾಕ್ಬಿಡ್ತಾರೆ. ಬಟ್ ಭಯ ಪಡ್ಕೋಬೇಡಿ, ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಪಾಡುತ್ತೆ. ಜೊತೆಗೆ ಉದ್ಯೋಗ ಹೋದರೂ ಕೂಡ ಹೊಸ ಉದ್ಯೋಗ ಸಿಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಅಂಗವಿಕಲರಿಗೆ ನೀವು ಏನಾದ್ರು ಒಂದು ಬಟ್ಟೆ ಊಟ ಕೊಡಿಸುವಂಥದ್ದನ್ನು ಮಾಡಿ. ಚಾಮುಂಡೇಶ್ವರಿ ತುಂಬ ಪವರ್ಫುಲ್, ಚಾಮುಂಡೇಶ್ವರಿ ಆರಾಧನೆ ಮಾಡಿ. ಶುಭ ಸಂಖ್ಯೆ ಎಷ್ಟು ಗೊತ್ತಾ? 1 ಅಂತಲ್ಲ. ಮತ್ತು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ. ಅಂದರೆ ಒಂದು ಉದ್ಯೋಗ ಹೋಯ್ತು ಅಂದರೆ ಇನ್ನೊಂದು ಉದ್ಯೋಗ, ಮತ್ತು ಉದ್ಯೋಗದಲ್ಲಿ ಪರ್ಮನೆಂಟ್ ಆಗಿರೋಂಥವ್ರು, ಸರ್ಕಾರಿ ಕೆಲಸದವರು ಪ್ರಮೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಗೊತ್ತಲ್ಲ. ಮತ್ತು ದುಡ್ಡನ್ನು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಅನಾವಶ್ಯಕವಂಥ ಒಂದು ವಿಚಾರಕ್ಕೆ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ವಿಚಾರ ಏನಂತಂದರೆ, ಈ ಕರ್ಕಾಟಕ ರಾಶಿಯವರಿಗೆ ಪ್ರಾಬ್ಲಮ್ಮು ಏನಂತಂದರೆ, ಒಂದು ಇಷ್ಟು ದಿನ ಸಿಗದೇ ಇರೋಂಥ ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗ್ತಾರೆ, ನಿಮ್ಮ ಭಾಳ ಸಂಗಾತಿಯ ಮಟ್ಟಕ್ಕೂ ಹೋಗ್ತಾರೆ. ಅಂದರೆ ನಿಮ್ಗೆಲ್ಲ ರೀತಿಯಂತೆ ಹೆಲ್ಪ್ ಮಾಡೋಕ್ಕೆ ಒಂದು ಖುಷಿ ಅಂತಂದರೆ ಹಣಕಾಸಿನ ಸಹಾಯ, ಮತ್ತು ನಿಮ್ಮ ಒಂದು ಜವಾಬ್ದಾರಿನ ತಗೊಳ್ಳೋವಂಥದ್ದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಕೊಲೀಗ್ಸ್ ಆಗಿರ್ಬೋದು, ತುಂಬ ಹತ್ತಿರ ಆಗ್ತಾರೆ, ನಿಮ್ಮ ಸಹಾಯವನ್ನು ಕೂಡ ಮಾಡ್ತಾರೆ ಕರ್ಕಾಟಕ ರಾಶಿಯವರಿಗೆ, ಗೊತ್ತಲ್ಲ. ಅದೊಂದು ಒಳ್ಳೆಯ ವಿಚಾರ. ಮತ್ತು ನಿಮ್ಮ ಸಮಸ್ಯೆಗಳು ಅವರಿಂದ ಒಳ್ಳೆಯದು. ಏಕೆಂದರೆ ಸ್ವಂತ ಹೆಂಡತಿ ಅಥವಾ ಗಂಡನೂ ಕೂಡ ಅಷ್ಟು ನಿಮ್ಮ ಮೇಲೆ ಕಾಳಜಿ ವಹಿಸಲ್ಲ, ಬಟ್ ಅವರು ನಿಮ್ಮ ಮೇಲೆ ಕಾಳಜಿಯನ್ನು ವಹಿಸ್ತಾರೆ, ನಿಮ್ಮ ಸಮಸ್ಯೆಗಳು ಬಗೆಹರಿಸ್ತಾರೆ. ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ವಿಚಾರ. ಜೊತೆಗೆ ಯಾವುದೇ ಕಾರಣಕ್ಕೂ ಬ್ಲ್ಯಾಕನ್ನು ಕೂಡ ಧರಿಸಬೇಡಿ ಈ ತಿಂಗಳು. ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕರೆ ಬರುತ್ತೆ, ಕಾಲ್ ಬರುತ್ತೆ, ಅದು ನಿಮಗೆ ಸಂತೋಷದ ಸುದ್ದಿಯನ್ನು ತಂದುಕೊಡುತ್ತೆ, ಖುಷಿ ಪಡ್ತೀರಾ. ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ, ನೀವು ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಚಾಮುಂಡೇಶ್ವರಿ ಆಗಿರೋದು, ಕಾಳಿ, ದುರ್ಗಾ, ಯಾವುದೇ ರೀತಿಯಂಥ ಒಂದು ದೇವರನ್ನು, ಅದು ಹೆಣ್ಣು ದೇವರನ್ನು ನೀವು ಆರಾಧನೆ ಮಾಡ್ತಂದರೆ ಚೆನ್ನಾಗಾಗ್ತೀರ. ಕುಟುಂಬದಲ್ಲಿ ತುಂಬ ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರ್ತಾ ಹೋಗುತ್ತೆ. ಸ್ವಲ್ಪ ಅಕ್ಕ ತಂಗಿ ಅಣ್ಣ ತಮ್ಮಂದರಲ್ಲಿ ಮನಸ್ತಾಪಗಳು, ಜಗಳಗಳು ಆಗ್ತಾ ಬರುತ್ತೆ. ತಿಂಗಳು ಕೊನೆಯಲ್ಲಿ ಹೊಡೆದಾಟಗಳಾಗುತ್ತೆ, ತುಂಬ ಕೇರ್ಫುಲ್ ಆಗಿರಿ. ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಕೂಡ ನಿಮಗೆ ಪ್ರಾರಂಭದಲ್ಲಿ ಆಗೋದಿಲ್ಲ, ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಜೊತೆಗೆ ನೀವು ಐಂ ಬೀಜ ಮಂತ್ರವನ್ನು, ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂದರೆ ಐಂ ಬೀಜ ಮಂತ್ರವನ್ನು ಜಪ ಮಾಡಿ. ಐಂ 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 ಅಂತ ಫಸ್ಟ್ ಕ್ಲಾಸ್ ಆಗ್ತಾ ಬರುತ್ತೆ. ಜೊತೆಗೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ. ನಾವು ಆಧ್ಯಾತ್ಮ ಪಯಣ ಅಂತ ಪ್ರಾರಂಭ ಮಾಡಿದ್ದೀವಲ್ಲ, ಈ ಸರಿ 3 ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಟೂರ್ಗೆ ಹೋಗ್ತಾ ಇದ್ದೀವಿ. ಈ ಮಹಾರಾಷ್ಟ್ರ ಟೂರಲ್ಲಿ ತುಂಬ ಅನುಕೂಲ ಆಗುತ್ತೆ ನಿಮಗೆ, ಯಾಕಂದರೆ 3 ಜ್ಯೋತಿರ್ಲಿಂಗವನ್ನು ಒಟ್ಟಿಗೆ ನೋಡಿ ಕಣ್ ತುಂಬಿಕೊಳ್ಳೋಂಥ ಒಂದು ಇದು ಆಗ್ತಾ ಬರುತ್ತೆ, ಪವರ್ ಬರುತ್ತೆ, ಎನರ್ಜಿ ಬರುತ್ತೆ. ಶಿರ್ಡಿ ಸಾಯಿಬಾಬಾರ ದರ್ಶನ ಮಾಡ್ತೀರಾ. ಶನಿ ದೋಷ ಪ್ರಾಬ್ಲಮ್ ಇದೆ ಅಂತಂದರೆ 7 ಶ್ರೇಣಿ 7.5
ಅಂಥವ್ರಿಗೆ ಶಿವನಪುರ ಕರ್ಕೊಂಡು ಹೋಗ್ತೀವಿ. ಒಳ್ಳೆ ಲಕ್ಸುರಿ ಹೋಟೆಲ್ ಇರುತ್ತೆ, ಜೊತೆಗೆ ನಾವು ಇರ್ತೀವಿ. ಅದ್ಭುತವಾದಂಥ ಒಂದು ವಿಚಾರ ಗೊತ್ತಲ್ಲ. ಮಹಾರಾಷ್ಟ್ರ ಮತ್ತು ಅಜಂತಾ ಎಲ್ಲೋರ ನಾಸಿಕ್ಕು ಎಲ್ಲವನ್ನು ನೋಡ್ಬೋದು. ಮಹಾರಾಷ್ಟ್ರದಲ್ಲಿ ಬಹುತೇಕ ಮೇಯ್ನ್ ಆಗಿರುವಂಥದ್ದು ಎಲ್ಲವನ್ನು ನೀವು ನೋಡಿ ಕಣ್ಣು ತುಂಬಿಕೊಳ್ಬೋದು. ಸೆಪ್ಟೆಂಬರ್ 1ನೇ ತಾರೀಕಿಗೆ ಖಂಡಿತ ಆಧ್ಯಾತ್ಮ ಪಯಣಕ್ಕೆ ಬನ್ನಿ, ಒಳ್ಳೆಯದಾಗ್ತಾ ಬರುತ್ತೆ, ಚೆನ್ನಾಗಾಗ್ತಾ ಬರುತ್ತೆ. ಜೊತೆಯಲ್ಲಿ ನೀವು ಪ್ರತಿದಿನ ಪೂಜೆಯನ್ನು ಮಾಡಬೇಕು, ಎನರ್ಜಿ ಬರ್ತಾ ಬರುತ್ತೆ. ಪೂಜೆಯನ್ನು ಮಾಡಲಿಲ್ಲ ಅಂತಂದರೆ ನಿಮಗೆ ಆ ದಿನ ಫುಲ್ಲು ಸ್ಟ್ರೆಸ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದೇನಂತಂದರೆ ಆಸ್ತಿ ವಿಚಾರಗಳಲ್ಲಿ ಒಂದು ಮಾತುಕತೆಗಳು ನಡೀತಾ ಹೋಗುತ್ತೆ. ಮತ್ತು ಏನಂತಂದರೆ ಆಸ್ತಿ ಈ ಬಂದ್ಬಿಡುತ್ತೆ ತಿಂಗಳು ಅಂತ ಅಂದ್ಕೊಂಡಿದ್ರೆ, ಬಟ್ ಅದು ಇನ್ನೂ ಮುಂದಕ್ಕೆ ಹೋಗುತ್ತೆ. ಯಾವುದೊಂದು ಆಸ್ತಿ ಸೇಲ್ಗಿಟ್ಟಿರ್ತೀರ, ಅದು ಸೇಲ್ ಆಗೋದಿಲ್ಲ. ಅಥವಾ ಅದಕ್ಕೋಸ್ಕರ ನೀವು ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ ಫಸ್ಟ್ ಕ್ಲಾಸ್ ಆಗ್ತಾ ಬರ್ತೀರ, ಚೆನ್ನಾಗ್ತೀರ. ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ, ಒಳ್ಳೆಯದಾಗ್ತಾ ಬರುತ್ತೆ, ಚೆನ್ನಾಗಿ ಆಗ್ತಾ ಬರುತ್ತೆ. ನಾನು ಆನ್ಲೈನ್ ಕ್ಲಾಸನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀನಿ. ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸು ಖಂಡಿತವಾಗ್ಲೂ ಕೂಡ ಡೇಟ್ ಅನೌನ್ಸ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಚೆನ್ನಾಗಾಗುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ ಅಂತಲೇ ಇದು ವಿಚಾರ. ಮತ್ತು ಇದು ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಕರ್ಕಾಟಕ ರಾಶಿಯ ಒಂದು ಭವಿಷ್ಯ ಆಗಿರುತ್ತೆ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರೋ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ. ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತಾವೆ. ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ